ಅಧ್ಯಕ್ಷರೇ, ನಾವು ಧರಣಿ ಮಾಡಿರುವಂತ ವಿಚಾರ ರಾಜ್ಯದ ಜನರಿಗೆ ಸಂಬಂಧಪಟ್ಟಂತ ವಿಚಾರ ನಾವು ಮಾಡಿರೋದು. ತಾವು ನನಗೆ ಒಂದು 2 ನಿಮಿಷ ಬಿಟ್ಬಿಡಿ. ಇಷ್ಟೊತ್ತೇ ಬಿಟ್ಟಿದ್ದೀರಾ, ಇನ್ನ ಇದೆ ಮುಗಿಬೇಕಲ್ಲ. ತಾವು ಆ ಸ್ಥಾನದಲ್ಲಿ ಕೂತಿದ್ರಿ, ನಾವು ತಮ್ಮನ್ನ ನ್ಯಾಯಾಧೀಶರು ಅಂತ ತಿಳ್ಕೊಂಡಿದ್ದೀರಿ. ನ್ಯಾಯಾಧೀಶರು ಅಂದ್ರೆ ಏನಾನ ಆದೇಶ ಮಾಡಿದ್ರೆ ಅದು ಕಾನೂನು. ತಾವು ಏನು ಹೇಳಿದ್ದೀರಾ ಅಂತ ಹೇಳಿದ್ರೆ, ಅಧ್ಯಕ್ಷರು ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ ನೀವ್ ಹೇಳಿರೋದು, ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರೇ, ಮಾನ್ಯ ಸಚಿವರು ಆಗಸ್ಟ್ ತಿಂಗಳವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ. ನೋಟ್ ಮಾಡ್ಕೊಳ್ಳಿ, ಅಲ್ಲಿಗೆ ನಿಲ್ಲಿಸಿ 1 ನಿಮಿಷ. ಎಂದರೆ ನೀವು ಹೇಳಿರೋದು ರೆಕಾರ್ಡ್, ನೀವು ಕೊಟ್ಟಿರೋ ರೆಕಾರ್ಡ್ ತಗೊಂಡಿದ್ದೀನಿ. ಎಂದರೆ ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಯನ್ನು ಒಳಗೊಂಡಂತೆ ಕೊಟ್ಟಿದ್ದೇವೆ ಎಂದು ಅರ್ಥ. ತಾವು ಹೇಳಿರೋದು ಆ ಪೀಠದಿಂದ. ತಮಗೆ ಗೌರವ ಹೋಗ್ತೈತೆ ಇವೆ, ನಮ್ಗಲ್ಲ, ತಮಗೆ. ಮತ್ತೆ ಯಾರು ಫಲಾನುಭವಿಗಳಿದ್ದಾರೆ ಅವರು ಎಷ್ಟೋ 1,25,00,000 ಜನ ಅವರು ಕಾಯ್ತಾ ಇದ್ದಾರೆ. ಬರ್ತೈತೆ ಯಾವ ಲಕ್ಷ್ಮಿ ಅದು ಗೃಹಲಕ್ಷ್ಮಿ ಬರ್ತೈತೆ, ಗೃಹಲಕ್ಷ್ಮಿ ಬರ್ತೈತೆ, ನಮ್ಮ ಮನೆ ಗೃಹಲಕ್ಷ್ಮಿ ಬರ್ತೈತೆ ಅಂತ ಕಾಯ್ತಾ ಇದ್ರು. ಬಂದಿಲ್ಲ, ಮಾರ್ಚ್ ಅಲ್ಲಿ ಬಂದಿಲ್ಲ. ಮತ್ತೆ ನಮ್ಮ ಸದಸ್ಯರು ಏನ್ ಕೇಳಿದ್ರು ಮೇಡಮ್ ಅವ್ರನ್ನ, ಮೇಡಮ್ ಅವರೇ ನೀವು ತಪ್ಪು ಹೇಳ್ತಾ ಇದ್ದೀರಾ, ಕೊಟ್ಟಿಲ್ಲ ಅಂತಂದ್ರು. ನಾನು ಅದನ್ನ ಓದ್ತೀನಿ ತಾಳೆ, ಅದನ್ನು, ಯಾಕಂದ್ರೆ ಸದನಕ್ಕೆ ಗೌರವ ಇದೆ. ಇಲ್ಲಿ ನಮ್ಮ ಡೆಪ್ಟಿ ಸಿಎಂ ಅವರು, ಎಲ್ಲ ಮಂತ್ರಿಗಳೆಲ್ಲ ಇದ್ದಾರೆ. ಅವ್ರ ಮಾತಿಗೆ 3 ಪೈಸದ ಬೆಲೆ ಇಲ್ದಂಗ ಹೋಗ್ತೈತೆ. ಆಮೇಲೆ ಇದೇನಾನ ಒಂದ್ ಹೆಚ್ಚು ಕಮ್ಮಿ ತಾವೇನಾನ ತಪ್ಪು ರೂಲಿಂಗ್ ಕೊಟ್ರೆ ಇಡೀ ಸದನಕ್ಕೆ ಅಗೌರವ ಆಗ್ತದೆ. ಅದಕ್ಕೆ ನಾ ಹೇಳಿದೆ 1 ನಿಮಿಷ, ಇಷ್ಟೊತ್ತು ಸುಮ್ಮನೆ ಇದ್ದೀರಾ, 1 ಅವರ್ ಸುಮ್ಮನೆ ಚೇಂಬರ್ ಅಲ್ಲಿ ಬ್ರೀಫಿಂಗ್ ನೋಡಿದೆ. ನಾನು ಬಂದಿದ್ದೆ ಬ್ರೀಫಿಂಗ್, ಅದಕ್ಕೆ ನಾನೇ ಬಂದ್ಬಿಟ್ಟೆ ಆಚೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾನ್ಯ ಅಧ್ಯಕ್ಷರೇ, ಈ ಸಾಲಿನಲ್ಲಿ ಆಗಸ್ಟ್ ಮಾಹೆಯವರೆಗೂ ಕ್ಲಿಯರ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದೇನೆ. ತಾವು ಫೆಬ್ರವರಿ ಮತ್ತು ಮಾರ್ಚ್ ಎಂದು ಹೇಳುತ್ತಿದ್ದೀರಿ. ಮಾನ್ಯ ಸದಸ್ಯರೇ, ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಏನು ಸದಸ್ಯರಿಗೆ ಹೇಳ್ತಾ ಇರೋದು ಅಂದ್ರೆ ಸದಸ್ಯರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೇಕು ಅನ್ನೋ ತರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅರ್ಥ ಆಗಲ್ಲ ಅಂತ ಸದಸ್ಯರಿಗೆ. ಇಷ್ಟು ಹೇಳಿದ್ಮೇಲೆ ನಮ್ಮ ಸದಸ್ಯರು ಆಗಸ್ಟ್ ವರೆಗೆ ಕ್ಲಿಯರ್ ಮಾಡಿದ್ದೇವೆ ಎಂದು ತಮಗೆ ಹೇಳ ಬಯಸುತ್ತೇವೆ. ಇಷ್ಟಾದ ಮೇಲೂ ತಾವು ರೂಲಿಂಗ್ ಕೊಟ್ಟ ಮೇಲೂ, ರೂಲಿಂಗ್ಗೆ ನಮ್ಮ ಪ್ರಕಾರ ತಾವು ಆ ಸ್ಥಾನದಲ್ಲಿ ರೂಲಿಂಗ್ ಕೊಟ್ಟಿದ್ರ. ಇಷ್ಟಾದ ಮೇಲೂ ಕೂಡ ಸರ್ಕಾರ ಇದುವರೆಗೂ 3 ದಿನ ಆಯ್ತು. ನಾವು ಫಸ್ಟ್ ಡೇ ಕೇಳಿದ್ರಿ ನಿಮ್ಮನ್ನ, ನಾಳೆ ಅಂತ ಹೇಳಿದ್ರಿ. ನಾವು ಸ್ಪೀಕರ್ ಚೇಂಬರ್ಗೆ ಬಂದು ತಮ್ಮನ್ನ ಮಾತಾಡಿದೆ ನಾನು ಸ್ಪೀಕರ್ ಹತ್ರ. ಇಲ್ಲ ನಾನು ನಾಳೆ ಕರ್ಸ್ಬಿಡ್ತೀನಿ ಅಂದ್ರಿ. ನಾಳೆ ಹೋಯ್ತು, ಮತ್ತೆ ಇವತ್ತು ಬಂತು, ಇವತ್ತೂ ಇಲ್ಲ, ಸದನಕ್ಕೆ ಬರ್ತಾ ಇಲ್ಲ. ನಮ್ಗೆ ಇವಾಗ ಕೊಟ್ಟಿರೋ ಮಂತ್ರಿಗಳ ಉತ್ತರ ಅದು 5,000 ಕೋಟಿ ರೂಪಾಯಿ ಬೆಲೆ, 5,000 ಕೋಟಿ ಅದು ಪ್ರತಿ ತಿಂಗಳಿಗೂ ಅದು 2,480 ಕೋಟಿ ಕೊಡಬೇಕು. 2,480 ಕೋಟಿ ಪ್ರತಿ ತಿಂಗಳು, ಅಂದಾಜು 5,000 ಕೋಟಿ. ಎಲ್ಲೋಯ್ತು ದುಡ್ಡು? ಯಾರಾದ್ರೂ ತಾವು ಅಧ್ಯಕ್ಷರು ಈಗ ನಾನು ಹೇಳೋದು, ತಾವು ಮಂತ್ರಿ ಆಗಿರ್ತೀರಾ, ಸದನದಲ್ಲಿ ತಾವು ಸ್ಪೀಕರ್ ಆಗಿ ನಡೆಸಿರ್ತೀರ. ಈಗ ಜನವರಿ ಕೊಡ್ತೀರಾ, ಹಿಂದಿನ ಡಿಸೆಂಬರ್ ಕೊಡ್ತೀರಾ, ಜನವರಿ ಕೊಟ್ಬಿಡ್ತೀರಾ. ಜನವರಿ ಆದ್ಮೇಲೆ ಡೈರೆಕ್ಟ್ ಆಗಿ ನೀವು ಏಪ್ರಿಲ್ಗೆ ಹೆಂಗೋ ಹೋಗ್ತೀರಾ? ಯಾವ ಕಾನೂನು ಹೇಳಿ? ಇಂಥ ಕಾನೂನಲ್ಲಿ ಹಿಂಗೆ ಗ್ಯಾಪ್ ಕೊಟ್ಕೊಂಡು ಹೋಗ್ಬೋದು ಅಂತ ಯಾವ್ದಾದ್ರು ಇದೆಯಾ? ಆಶ್ಚರ್ಯ ಬೀಳ್ತಾರೆ ಎಲ್ಲರೂ. ನನ್ಗೆ ರೂಲಿಂಗ್ ಪಾರ್ಟಿ ಸದಸ್ಯರು ಬಹಳ ಜನ ಸ್ನೇಹಿತರಿದ್ದಾರೆ. ಅವರು ಹೇಳಿದ್ರು, ಅಣ್ಣ ಅದ್ ಹೆಂಗಣ ಅಂತ ನನ್ನೇ ಕೇಳ್ತಾರೆ. ನನ್ಗೆ ಅರ್ಥ ಆಗಿಲ್ಲ ಅಂತ ನಾನು ಹೇಳಿದೆ. ಇದು ಹೆಂಗೆ ಸಾಧ್ಯನಾ? ಇದು ಒಂದ್ ಸರ್ಕಾರ, ಎಷ್ಟು ಜನ IAS IPS ನಾವು ಓದಿ 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 ನಮ್ಮನ್ನ ತಲೆ ತಿಂದಾಕ್ತಾರೆ. ಈ IAS ಅವರು IPS ಅವರು ತಿಂತಾರೆ ಅಂದ್ರೆ ಅಷ್ಟು ತಲೆ ತಿಂತಾರೆ. ಇದ್ರಾಗ ತಲೆ ತಿನ್ನಕ್ಕೆ ಮಂತ್ರಿನ ತಲೆ ತಿನ್ನಕ್ ಆಗಿಲ್ಲ ಅವ್ರ ಕೈಲಿ, ಹೇಳ್ಬೇಕಲ್ಲ. ಇಲ್ಲ, ಮಂತ್ರಿ ನಿನ್ನೆ ತಾವು ನನ್ನ ಹತ್ರ ಬಂದಾಗ ನಾನು ಮಾತಾಡಿದೆ ನಿಮ್ಮ ಹತ್ರ. ಮಂತ್ರಿ ಏನ್ ಹೇಳ್ಬೇಕಾಯ್ತು? ಇಲ್ಲ, ನಾನು ಮಹೇಶ್ ತೆಂಗಿನಕಾಯಿ ಅವರೇ, ನನ್ಗೇನಾದ್ರೂ ಆ ತರ ನೀವ್ ಹೇಳ್ತಾ ಇದ್ರೆ ಫೆಬ್ರವರಿ ಕೊಟ್ಟಿಲ್ಲ ಅಂತ ಮತ್ತೊಂದ್ಸರಿ ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಉತ್ತರ ಹೇಳ್ತೀನಿ ಅಂದ್ರೆ ಮುಗ್ದೋಗಿತ್ತು ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನ್ ಅರ್ಥ?
ಏನರ್ಥ? ಅದರಿಂದ ತಾವು ಆ ಸ್ಥಾನದಲ್ಲಿ ಕೊಟ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ. ಈ ರೂಲಿಂಗ್ಗೆ ತಾವು ರೂಲಿಂಗ್ ಏನ್ ಹೇಳ್ತೀರಾ ಹೇಳ್ಬೇಕು. ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ, ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟ್. ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ರಾಜೀನಾಮೆ ಇಡೀ ರಾಜ್ಯಕ್ಕೆ, ಇಡೀ ನನಗ್ ಬೇಡ, ನನಗ್ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರ ಕ್ಷಮಾಪಣೆ ಕೇಳಿದ್ರೆ ಸಾಕು, ನನ್ಗೇನ್ ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳ್ತೀನಿ. ಆಯ್ತು, ತಮ್ಮ ತಮ್ಮ ಆಸನ ಸ್ವೀಕರಿಸಿ ಮುಖ್ಯಮಂತ್ರಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ತಮ್ಮ ಆಸನ ಸ್ವೀಕರಿಸಿ ಮಂತ್ರಿ ಉತ್ತರ ಇಲ್ಲ ನಾವು ಅಲ್ಲ ಸರ್, ಉತ್ತರ ಕೊಟ್ಟಿರೋದು ಅವರು ಅಲ್ಲ, ಉತ್ತರ ಕೊಟ್ಟಿರೋರು ಮಂತ್ರಿ, ತಪ್ಪು ಉತ್ತರ ಕೊಟ್ಟಿರೋರು ಮುಖ್ಯಮಂತ್ರಿ ಯಾಕೆ ಅಲ್ಲ? ಮಂತ್ರಿ ಉತ್ತರ ನೀವು ಆಸನ ಸ್ವೀಕರಿಸಿ ಉತ್ತರ ನಮಗ್ ಬೇಕಾಗಿಲ್ಲ, ಮಂತ್ರಿಯೇ ಉತ್ತರ ಕೊಡ್ತಾರೆ. ನೀವು ಆಸನ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ನಮ್ಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂತದ್ದು. ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ. ಇದರ ಬಗ್ಗೆ ನೀವು ಮಂತ್ರಿಗಳ ಬಂದ ಉತ್ತರ ಕೊಡ್ಬೇಕಂತ ಕೇಳಿದ್ದೀರಿ. ಮಂತ್ರಿಗಳು ಬಂದು ಉತ್ತರ ಕೊಡ್ಲಿಕ್ಕೆ ಬಂದಿದ್ದಾರೆ. ನಾನೇನು ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಒಂದು ಯಾಕಂತ ಹೇಳಿದ್ರೆ ಈ ಬೆರಳು ನೋವಾದ್ರೆ ಬೆರಳಿಗೆ ಮದ್ದು ಕೊಡ್ಬೇಕು ಹೊರತು ನೀವು ಕೈ ತುಂಡು ಮಾಡಿದ್ರೆ ಆಗ್ತದ? ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ, ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ, ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ, ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳುವಂತ ಅವಕಾಶ ಇದೆ ಅಲ್ಲ. ಸೊ ಮನುಷ್ಯಗಳು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಮಹಾಪ್ರಭುಗಳೇ. ಅಧ್ಯಕ್ಷರೇ, ಬಿಲ್ಲುಗಳೆಲ್ಲ 106 ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರ ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ಬಂದು ನಿಮ್ಗೆ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಾದ್ರೆ ಬೇಡಿಕೆ ಕೊಟ್ಟಿದ್ರಿ. ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ, ಆವಾಗ ನೀವು ಬಾವಿಯಲ್ಲಿ ಇರುವುದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಬೇರೆ. ನಿಮ್ಮ ಆಸನ ಸ್ವೀಕರಿಸಬೇಕು, ಉತ್ತರ ಕೊಡ್ತಾರೆ. ಮತ್ತೆ ನಾವು ಬಾವಿಲೇ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಹಿಂಗ್ ಕೇಳ್ತಾರೆ, ನಮಗೂ ಆಶ್ಚರ್ಯ ಆಯ್ತಾ? ಬಂದರ ಈಗ ಈಗ ಸಭಾಧ್ಯಕ್ಷ ವಿರೋಧ ಪಕ್ಷ ನಾಯಕರೇ, ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ. ಮಂತ್ರಿಗಳು ಬರಬೇಕು, ಉತ್ತರ ಕೊಡಬೇಕು. ಮಂತ್ರಿಗಳು ಬಂದಿದ್ದಾರೆ, ಉತ್ತರ ಕೊಡಿಸ್ತಾರೆ. ದಯಮಾಡಿ ಅವಕಾಶ ಕೊಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ನೀವು ಇಲ್ಲೇ ಬಾವಿಲೇ ಇರ್ತೀವಿ ಅಂದ್ರೆ ಏನು? ಮಾನ್ಯ ಅಧ್ಯಕ್ಷರೇ, ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ಇಲ್ಲಿ 2 ವಿಚಾರಗಳ ಕಡೆ ಗಮನ. ಒಂದು, ಸದನಕ್ಕೆ ಕೊಟ್ಟಿರುವ ಮಾಹಿತಿ ಬಗ್ಗೆ. ಎರಡನೇದು, ಯಾರು ಫಲಾನುಭವಿಗಳಿದ್ದಾರೆ ಅವರ ದೃಷ್ಟಿಯಿಂದ. ಪಾಟೀಲ್ರೆ, ನಂಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸಂದರ್ಭ ಜ್ಞಾಪಕ ಬರ್ತದೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದ್ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋ ಆಯ್ತು ಪ್ರಶ್ನೆ. ಮಾರ್ಚ್ ತಿಂಗಳಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಅಶೋಕಣ್ಣ. ಉತ್ತರನೂ ಬೇಡ ಅಂತಾರೆ. ಸರ್ಕಾರ ನಡ್ಕಟ್ಟ ಬಿಡಿ, ಇವೆರಡು ಬಿಟ್ಟು ಎಲ್ಲ ಇಲ್ಲ. ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು, ಕೇಂದ್ರದ ಹೋಮ್ ಮಿನಿಸ್ಟರ್ ಹೇಳಿರ್ಬೇಕು. ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನ ಬಿಚ್ಚಿಡೋತಾರೆ ಬೇಡ ಅಂತ. ಮಾಹಿತಿ ಏನಾದ್ರೂ ತಪ್ಪು ಕೊಟ್ಟಿದ್ರೆ ಹೇಳ್ತಾರೆ, ಇಲ್ಲ ಅಂದ್ರೂ ಹೇಳ್ತಾರೆ. ಮಾಡಕ್ಕಾಗುತ್ತಾ? ನೀವು ಮಾತಾಡಿದ 1 ಸೆಕೆಂಡ್
One second. ಕೊಡ್ಸೋದು ಸೂಕ್ತ ಅಲ್ಲ. ಆಯ್ತು, ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಅಧ್ಯಕ್ಷರೇ ಒಂದ್ ಸೆಕೆಂಡ್ ಮಹೇಶ್ ಹೇಳಿ. ಪ್ರತಿಪಕ್ಷ ನಾಯಕರೇ, ನಾನು ನಿಮ್ಮ ಮುಖಾಂತರ ಮತ್ತೆಲ್ಲ ನಮ್ಮ ಸನ್ಮಿತರಿಗೆ ನಾನು ವಿನಂತಿಸ್ತೇನೆ, ತಮ್ಮ ತಮ್ಮ ಆಸನ ಸ್ವೀಕರಿಸಿ ಒಂದು ಸದನಕ್ಕೆ ಒಂದು ಗೌರವ ಬರಲಿ. ನಮ್ಮ ಏನ್ ತಮ್ಮ ಬೇಡಿಕೆ ಇತ್ತು, ಮಾನ್ಯ ಮಂತ್ರಿಗಳೇ ಬಂದು ಉತ್ತರ ಕೊಡಬೇಕು ಅಂತ ಕ್ವಶನ್ ಉತ್ತರ ತಗೊಳ್ಳೋದಕ್ಕೆ ಅವರು ಬಂದಿದ್ದಾರೆ. ಬಂದ ನಂತರ ತಮ್ಮ ತಮ್ಮ ಆಸನ ತಾವು ಸ್ವೀಕರಿಸಬೇಕು, ಅವರು ಉತ್ತರ ಬರಲಿ. ಅದನ್ನು ಅದಕ್ಕಾಗಿ ನಾನು ಇದನ್ನೊಂದು ಸ್ವಪ್ರತಿಷ್ಠೆಯಾಗಿ ಈಗೋ ಆಗಿ ಅದರಿಂದ ಬೇಡ, ಸಕಾರಾತ್ಮಕ ಚರ್ಚೆ ಆಗಿಕೊಂಡು ಉತ್ತಮ ಸಂದೇಶ ಸರ ಕೊಡುವಂತ ಕೆಲಸ ತಾವು ಇವತ್ತು ಮಾಡುವ ಅಂತ ನಾನು ನಿಮ್ಮ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ನೀವು ಮಾತಾಡಬೇಡಿ. ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಆಯ್ತಪ್ಪ. ಮಾನ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಅಲ್ಲ ನಿಲ್ಲಿ, ಇದೊಂದು ಮುಗಿಲಿ. ಅಲ್ಲ ಅದರದ ಮಹೇಶ್ ವೇಟ್, ಒಂದು ನಿಮಿಷ ಮಹೇಶ್, ಒಂದು ನಿಮಿಷ ಮಹೇಶ್. ಪ್ರಶ್ನೆ ಕೇಳಿದ್ದು ಎಲ್ಲರೂ ಮಹೇಶ್ ಒಂದ್ ಸೆಕೆಂಡ್. ನಾವೇ ಹೇಳುವಂಥದ್ದು ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಮತ್ತೆ ತಮಗೂ ಮಾತಾಡಬಹುದು, ಮಂತ್ರಿಗಳು ಎಲ್ಲರಿಗೂ ಮಾತಾಡೋ ಅವಕಾಶ ಇದೆ. ಲೆಟ್ ದ ಹೌಸ್ ಕಮ್ ಟು ಅನ್ ಆರ್ಡರ್. ಎಲ್ಲ ತಮ್ಮ ತಮ್ಮ ಸೀಟ್ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ವೇಟ್ ಆಯ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ, ನಾವು ವಾಪಸ್ ಬರ್ತಾ ಇದ್ದೀರಿ. ಉತ್ತರ ಸರಿ ಇದ್ರೆ ಅವರು ನಾ ಕೇಳಿದಿರಲ್ಲ, ಮತ್ತೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ಅದಕ್ಕೆ ತಾವು ಸೂಚನೆ ಕೊಡಿ. ಆಗಿರೋ ತಪ್ಪೇನಾಗಿದೆ ದಾಖಲೆಗಳು ನಾವು ಕೊಟ್ಟಿರೋದು, ಸುಮ್ಮನೆ ಭಾಷಣ ಏನ್ ಮಾಡಿಲ್ಲ, ದಾಖಲೆಗಳು. ಪ್ರತಿಪಕ್ಷ ನಾಯಕರೇ, ನಾನು ಪ್ರತಿಪಕ್ಷ ಎಲ್ಲ ಸದಸ್ಯ ಕೇಳಿದಿಷ್ಟೇ, ತಾವೆಲ್ಲರೂ ಕೂಡ ನಾವು ಹೇಳಕ್ ಮುಂಚೆ ಯಾಕಪ್ಪ ಅವರೆಲ್ಲ ತಾವೆಲ್ಲರೂ ಕೂಡ ಹಿರಿಯ ಸದಸ್ಯ. ಅಲ್ಲಿ ಕೂತ್ಕೊಳ್ಳಿ. ಷಡಕ್ಷ ಯಾರದು? ಮಹೇಂದ್ರ ಮಂಜು ಅವ್ರು ಕೂತ್ಕೊಳ್ಳಿ. ಈಗ ತಾವೆಲ್ಲ ಇದೆ ಸದಸ್ಯರಿದ್ದೀರಿ, ಒಂದು ಸನ್ನಿವೇಶ ಸಮಸ್ಯೆ ಬಂದಿದೆ, ಒಂದು ಇದನ್ನು ತಾವೆಲ್ಲ ಅನುಭವಿಸ್ತಿದ್ದೀರಿ. ಹೇಗೆ ಸಮಸ್ಯೆ ಬಗೆಹರಿಸಬೇಕು ನಿಮಗೆಲ್ಲ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನಾನು ಹೇಳಿದಿಷ್ಟೇ, ಒಂದು ವಿಚಾರ ಬಂದಾಗ ಇದನ್ನು ಉತ್ತಮ ರೀತಿಯಿಂದ ಬಗೆಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲ ಸಹಕಾರ ಆಗಬೇಕು. ನಾವು ಸಮಸ್ಯೆಯನ್ನು ಬಗೆಹರಿಸುವಾಗ ಆಗ್ಬೇಕು ಹೊರತು ಈ ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ಆಗುವುದು ಬೇಡ. ಸೊ ಐ ಆಮ್ ಟೆಲಿಂಗ್ ಯು ಶುಡ್ ಬಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ನೋಡಿ ಇದನ್ನ ಯು ಆರ್ ಆಸ್ಕಿಂಗ್ ಎ ರೈಟ್ ಕ್ವಶನ್ ಟು ರಾಂಗ್ ಪರ್ಸನ್ಸ್. ಗೊತ್ತಲ್ಲ, ಈ ಸಮಸ್ಯೆ ಬಂದಿದೆ ಅಂತ ಗೊತ್ತಾದ ಸಮಸ್ಯೆ ಬಂದಿದೆ ಗೊತ್ತಾದ ತಕ್ಷಣ 3 ದಿವಸ ಇದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ. ಮಾರನೇ ದಿವಸನೇ ಬಂದು ಏನು ಸ್ಪಷ್ಟೀಕರಣ ಕೊಟ್ಟು ತಪ್ಪಾಗಿದ್ರೆ ಕ್ಷಮಾ ಪಡ ಕೇಳಿದ್ರೆ ಇತ್ತು. ಅದನ್ನು ಹೇಳ್ತಾರಲ್ಲ, ನೀವು ನಿಮ್ಮ ಕ್ವಶನ್, ನಿಮ್ಮ ಆದೇಶ ರೈಟ್ ಪರ್ಸನ್ ಕೇಳಿ, ರಾಂಗ್ ಪರ್ಸನ್ಸ್ ಬೋತ್ ಆರ್ ರೈಟ್. ನಾವು ಸಮಸ್ಯೆ ಬಂದಿರೋದು ಯಾರಿಂದ? ನಮ್ಮಿಂದ ಬಂತ. ಅದನ್ನ ಹೇಳಿದೆ, ಸಮಸ್ಯೆ ನಮ್ಮಿಂದ ಬರಲಿಲ್ಲ, ಸಮಸ್ಯೆ ಬಂದಿರೋದು ಮಂತ್ರಿಗಳಿಂದ, ಜೀವನದ ಮಂತ್ರಿಯಿಂದ. ನೀವು ನಮ್ಮನ್ನ ಸಮಸ್ಯೆ ನಮ್ಮಿಂದ ಬಂದಿಲ್ಲ ನೋಡಿ, ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ, ಯಾರು ಇಷ್ಟು 3 ದಿನ ಅವಕಾಶ ನಾನು ಇಷ್ಟು ಅವ್ರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಡಿ ಕೆ ಶಿವಕುಮಾರ್ ಅವರು. ಅಲ್ಲ ಒಂದೇ ನಿಮಿಷ, ಅಲ್ಲ ಯಾರ ಪ್ರೋಗ್ರಾಮ್ ಸೋಮವಾರ ಈಗ ನಿನ್ನೆ ನೀವು ಅದ್ ಲೆಕ್ಕ ಇಲ್ಲ ಹಂಗಾರ ದಿನ ಅಲ್ಲ, ಅವಕಾಶ ಇಲ್ಲ, ಅವಕಾಶ ಇಲ್ಲ. ಪ್ರಿಯಾಂಕ್, ವಿ ಆರ್ ನಾಟ್ ಡಿಫೆಂಡಿಂಗ್. 3 ದಿನ ಆಯ್ತು, 4 ದಿನ ನಾವು ಕೇಳ್ತಾ ಇರುವುದು ತಪ್ಪಂತ ನಾವು ಹೇಳ್ತೇವೆ. ಬಟ್ 4 ದಿನ ಆಯ್ತು, 5 ದಿನ ಆಯ್ತು. ಅಲ್ಲ ಇನ್ ದ ಅವೈಲಬಲ್ ಫಸ್ಟ್ ಆಪರ್ಚುನಿಟಿ ಸೋ ಮೋಟೋ ಸ್ಟೇಟ್ಮೆಂಟ್ ಮಾಡ್ಬೋದಾಯ್ತು.